ಬಸ್ಬೆ ಬಂಟರ ಸಂಘದ ಮಹತ್ವಾಕಾಂಕ್ಷೆಯ ಕನಸಿನ ಕೂಸಾಗಿರುವ ನೂತನ ಬಂಟರ ಭವನ ನಿರ್ಮಾಣ ಯೋಜನೆಗೆ ಜುಲೈ 5ರಂದು ಬೆಳಗ್ಗೆ 10:30 ಗಂಟೆಗೆ ತಾರಕಂಬಳ ಮುಂಡಾರಿನಲ್ಲಿ ಶಿಲಾನ್ಯಾಸ ನೆರವೇರಿಸಲಾಗುವುದು. ಬಂಟರ ಸಂಘ ಬಸ್ಬೆ ವಲಯದ ಅಧ್ಯಕ್ಷ ವೇಣುಗೋಪಾಲ್ ಶೆಟ್ಟಿ ವಿಷಯ ತಿಳಿಸಿದ್ದಾರೆ. ಮಂಗಳೂರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸ್ಬೆ ಬಂಟರ ಸಂಘ ವಲಯವು 16 ಗ್ರಾಮಗಳನ್ನು ಒಳಗೊಂಡಿದ್ದು, ಕಳೆದ 14 ವರ್ಷಗಳಿಂದ ಸಂಸ್ಥಾಪಕ ಅಧ್ಯಕ್ಷ ವಿಜಯನಾಥ್ ವಿಠಲ್ ಶೆಟ್ಟಿ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಬಾಬು ಶೆಟ್ಟಿ ಪೆರೇರಾ ಅವರ ನೇತೃತ್ವದಲ್ಲಿ ವಿವಿಧ ಸಮಾಜಮುಖಿ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಬಂದಿದೆ. ಹಲವು ವರ್ಷಗಳಿಂದ ಕನಸಾಗಿದ್ದ ಸಂಘದ ಸ್ವಂತ ಭವನ ನಿರ್ಮಾಣ ಯೋಜನೆಗೆ ಅಂದಾಜು 10 ಕೋಟಿ ವೆಚ್ಚ ತಗುಲಲಿದ್ದು, ಅದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದು, ಶಬರಿ ಇಂಡಸ್ಟ್ರಿ ಕ್ಯಾಟರಿಂಗ್ ಸರ್ವಿಸ್ನ ವ್ಯವಸ್ಥಾಪಕ ನಿರ್ದೇಶಕ ಕೆಕೆ ಶೆಟ್ಟಿ ದ್ವೀಪ ಪ್ರಜ್ವಲಿಸಲಿದ್ದಾರೆ. ಬಂಟರ ಯಾದೆ ನಾಡವರ ಸಂಘ ಮಂಗಳೂರು ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಸುಕೇಶ್ ಶೆಟ್ಟಿ, ಕುಸುಮಧರ ಶೆಟ್ಟಿ, ಡಾಕ್ಟರ್ ಪ್ರಸಾದ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬರುವ ತಿಂಗಳಲ್ಲಿ ಜುಲೈ 5ರಂದು ನಮ್ಮ ಬಸ್ಬೆ ಬಂಟರ ಸಂಘ ವಲಯದ 16 ಗ್ರಾಮ ಒಳಗೊಂಡಂತ ನಮ್ಮ ಒಂದು ಸಂಸ್ಥೆ. ಇದರಲ್ಲಿ ಕಳೆದ 14 ವರ್ಷದಿಂದ ನಾವು ಮೊದಲು ಸ್ಥಾಪಕ ಅಧ್ಯಕ್ಷರಾದಂಥ ವಿಜಯನಾಥ್ ವಿಠಲ್ ಶೆಟ್ಟಿ ಹಾಗೂ ನಂತರ ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಪೆರೇರಾ ಬಾಬು ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಬಸ್ಬೆ ಬಂಟರ ಸಂಘ ವಲಯದ 16 ಗ್ರಾಮದಲ್ಲಿ ಕೂಡ ಒಳ್ಳೊಳ್ಳೆ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗ 14 ವರ್ಷದಲ್ಲಿ ನಾವು ಯೋಜನೆಯನ್ನು ಮಾಡಿದ್ರು ಕೂಡ ಅದೇನು ದೇವರ ಅನುಗ್ರಹದಿಂದ ಕೂಡಿ ಬಂತ ಸಮಯ. ಈಗ 5ನೇ ತಾರೀಕಿನಂದು ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಅದರಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಎಂಆರ್ಜಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸ್ಥಾಪಕ ಅಧ್ಯಕ್ಷರಾದಂಥ ಎಂಆರ್ಜಿ ಗ್ರೂಪ್ನ ಇವರ ಅಮೃತ ಹಸ್ತದಲ್ಲಿ ನಾವು ಶಿಲಾನ್ಯಾಸ ಅವರ ಕೈಯಲ್ಲಿ ಮಾಡಲಿಕ್ಕೆ ನಾವು ಇಚ್ಛಿಸುತ್ತಿದ್ದೇವೆ. ಆ ದಿವಸ ನಾವು ಊರಿನ ಹಾಗೂ ಪರವೂರಿನ ನಮ್ಮ ಗಣ್ಯರನ್ನು ನಾವು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಗೆಸ್ಟ್ ಆಗಿ ನಾವು ಕರೆದಿದ್ದೇವೆ.